ಲೋಹಗಳ ರಾಸಾಯನಿಕ ಗುಣಗಳು. ಲೋಹಗಳ ರಾಸಾಯನಿಕ ಗುಣಗಳು ಯಾವ ರೀತಿ ಇರ್ತವೆ? ಭೌತ ಗುಣಗಳು ನೋಡಿದ್ರಿ. ಈಗ ರಾಸಾಯನಿಕ ಗುಣಗಳು ಅಂದ್ರೆ ಎದಕ್ಕೆ ಹತ್ತೀವಿ ನಾವು? ಈಗ ಲೋಹಗಳು ಅಂದ್ರೆ ರಾಸಾಯನಿಕ ವಸ್ತುಗಳ ಸಂಘಟ. ಯಾವ್ಯಾವ ಜೊತೆ? ನೀರಿನ ಸಂಘಟ, ಗಾಳಿ ಜೊತೆ ವರ್ತನೆ ಮಾಡಿದಾಗ, ಆಮ್ಲಗಳ ಜೊತೆ ವರ್ತನೆ ಮಾಡಿದಾಗ ಯಾವ ರೀತಿ ಏನೇನು ಬರ್ತಾವ ಅಂಬೋದು ನೋಡ್ರಿ. ಅದು ಲೋಹಗಳು ಗಾಳಿಯಲ್ಲಿ ಫಸ್ಟ್ ಗಾಳಿಯಲ್ಲಿ ವರ್ತನೆ ಮಾಡೋದು ನೋಡ್ರಿ. ಆಮ್ಯಾಗ ನೀರದ, ಆಮ್ಯಾಗ ಪ್ರತ್ಯಾಮ್ಲ ಆಮ್ಲಗಳು ಅದ್ರ ಜೊತೆ ವರ್ತನೆ ಮಾಡಿದಾಗ ಏನೇನು ಕೊಡ್ತಾವ ಅಂಬೋದು ಗೊತ್ತಿದ್ರೆ ಸಾಕು ನಮ್ಗೆ. ಲೋಹಗಳು ಈಗ ಲೋಹಗಳು ಹೆಂಗಿರ್ತಾವ ನೋಡಿದ್ರೆ, ಭೌತ ಗುಣಗಳು ಅಂತಂದ್ರೆ ಹೊರಗೆ ನೋಡಿದ್ರೆ ಅವಕ್ಕೆ ಹೆಂಗೆ ಕಾಣಿಸ್ತಾವ? ಬಿರ್ಸವ, ಮೆತ್ತಗವ, ಬೆಳ್ಳಗವ, ಕರಗವ ನೋಡಿದ್ರೆ ಅವು ಭೌತ ಲಕ್ಷಣಗಳು ನೋಡಿದ್ರೆ ಕಾಣಿಸೋ ಕಣ್ಣಿಗೆ. ಕೆಲವೊಂದು ರಾಸಾಯನಿಕ ಗುಣಗಳು ಕಣ್ಣಿಗೆ ಕಾಣಿಸಲ್ಲ. ಈಗ ನೀರಾಗ ಹಾಕಿದೆವು, ಸುಟ್ಟಿದೆವು, ಮಾಡಿದೆವು ಅಂತಂದ್ರೆ ಈಗ ಕೆಲವೊಂದು ಚೇಂಜಸ್ ಆಗ್ತಾವ. ಆ ಚೇಂಜಸ್ ಆದ್ರೆ ಅವು ಗೊತ್ತಾಗಲ್ಲ ನೋಡ್ರಿ. ಹೊಸ ವಸ್ತು ಉತ್ಪನ್ನ ಮಾಡೋದೇ ರಾಸಾಯನಿಕ ವಸ್ತುಗಳು. ಈಗ ಲೋಹಗಳನ್ನು ಗಾಳಿಯಲ್ಲಿ ಉರಿಸಿದಾಗ ಎಲ್ಲ ಲೋಹಗಳು ಆಕ್ಸಿಜನ್ ಜೊತೆ ಸಂಯೋಗ ಹೊಂದಿದಾಗ ಆಯಾ ಲೋಹಗಳ ಆಕ್ಸೈಡ್ಗಳಾಗುತ್ತವೆ ನೋಡ್ರಿ. ಆಕ್ಸಿಜನ್ ಜೊತೆ ಇದು ಮೇನ್ ಅದು ನೋಡ್ರಿ. ಆಕ್ಸಿಜನ್ ಜೊತೆ ಸಂಯೋಗ ಹೊಂದಿ ಏನು ಮಾಡ್ತಾವ ಅಂದ್ರೆ ಆಯಾ ಲೋಹಗಳ ಆಕ್ಸೈಡ್ಗಳಾಗುತ್ತವೆ. ಆಯಾ ಲೋಹಗಳ ಆಕ್ಸೈಡ್ಗಳು ಉಂಟಾಗ್ತವೆ. ಉದಾಹರಣೆ ನೋಡ್ರಿ, ಈಗ ಇದು ಒಂದು ವರ್ಡ್ ನೆನಪಿಡ್ರಿ ನೀವು. ಇದು ಎಲ್ಲದಕ್ಕಿಂತ ಇದು ಪೂರಾ ಸೆಂಟೆನ್ಸ್ ನೆನಪಿಡೋದು ಬೇಕಾಗಿಲ್ಲ. ನಿಮ್ಗೆ ಗೊತ್ತು ನೆನಪಿರೋದಂದ್ರೆ ಲೋಹ ಪ್ಲಸ್ ಆಕ್ಸಿಜನ್ ಅಂದ್ರೆ ಲೋಹಗಳು ಆಕ್ಸಿಜನ್ ಜೊತೆ ವರ್ತನೆ ಮಾಡಿದಾಗ ಇದು ಎರಡೇ ನೆನಪಿಡ್ಬೇಕು ನೀವು. ಲೋಹ ಆಕ್ಸಿಜನ್ ಜೊತೆ ವರ್ತನೆ ಮಾಡಿದಾಗ ಏನು ಕೊಡ್ತಾವ ನಮ್ಗೆ ಹೇಳ್ರಿ? ಲೋಹದ ಆಕ್ಸೈಡ್ಗಳು ಕೊಡ್ತಾವ ಅಂತ ಅರ್ಥ. ಲೋಹ ಮತ್ತು ಆಕ್ಸಿಜನ್ ಯಾವುದೇ ಲೋಹ ತೋರಿ, ಇದೇ ಒಂದೇ ಲೋಹ ಅಲ್ಲ. ಎಲ್ಲ ಲೋಹಗಳು ತಗೊಂಡದಾಗ 95 ಲೋಹಗಳು 95 ಲೋಹಗಳು ಯಾವುದು ತಗೊಂಡ್ರಿ ಇದ್ರಾಗ ಆಕ್ಸಿಜನ್ ಹಾಕಿದೀವಿ ಅಂತಂದ್ರೆ ಅವೆಲ್ಲ ಕೂಡ ಯಾವುದು? ಲೋಹದ ಆಕ್ಸೈಡ್ಗಳೇ ಕೊಡ್ತಾವ. ಆಕ್ಸಿಜನ್ ಜೊತೆ ಗಾಳಿ ತೆರೆದಿಟ್ಟಾಗ ಅವು ಆಟೋಮೆಟಿಕ್ ವರ್ತನೆ ಮಾಡ್ತಾವ. ಅಂದ್ರೆ ಈಗ ಕ್ರಿಯಾಶೀಲತೆ ಕೆಲವೊಂದು ಹೆಚ್ಚಿರ್ತಾವ, ಕೆಲವೊಂದು ಕಮ್ಮಿ ಇರ್ತಾವ. ಅವು ಕೆಲವೊಂದು ಏನು ಮಾಡ್ತಾವ? ಗಾಳಿಗೆ ಇಟ್ಟರೆ ಸಾಕು ಉರಿ ಹತ್ಕೊಂಡು ಉರಿತಾವ. ಅಂಥವು ಏನು ಮಾಡ್ತಾರಪ್ಪ ಅಂದ್ರೆ ಎದ್ರಾಗ ಇಡ್ತಾರೆ, ಸೀಮೆ ಎಣ್ಣೆದಾಗ ಇಡ್ತಾರೆ. ಅವು ಮುಂದೆ ಬರ್ತದೆ. ಈಗ ಅದಕ್ಕೆ ಕೆಲವೊಂದು ಕ್ರಿಯಾಶೀಲತೆ ಹೆಚ್ಚಿಗಿರೋಣ ಏನು ಮಾಡ್ತದೆ? ಅದ್ರದ್ದು ಗುಣಗಳದ್ರ ಮ್ಯಾಗ ಸೇಫ್ಟಿ ಇರೋ ಸಲಕ್ಕೆ ಅವು ಸೀಮೆ ಎಣ್ಣೆದಾಗ ಇಡ್ತೀವಿ ನಾವು. ಸೋಡಿಯಮ್ ಅದು ಪೊಟ್ಯಾಷಿಯಮ್ ಗಾಳಿಗೆ ತೆರೆದಿಟ್ರೆ ಉರಿ ಹತ್ತವು. ಅದಕ್ಕೆ ಅವಕ್ಕೆ ಸೀಮೆ ಎಣ್ಣೆಲಿ ಇಡ್ತಾರೆ. ಇದು ಎಕ್ಸಾಮ್ದಾಗ ಕೇಳ್ಯಾರ ನೋಡ್ರಿ ಕ್ವಶನ್. ಪೊಟ್ಯಾಷಿಯಮ್ ಮತ್ತು ಇನ್ನೊಂದು ಅದು ಸೋಡಿಯಂ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡುತ್ತಾರೆ ಏಕೆ ಅಂತ ಕೇಳಿರ್ತಾರೆ. ಕ್ರಿಯಾಶೀಲತೆ ಹೆಚ್ಚು ಇರ್ತದೆ. ಗಾಳಿಗೆ ಏನತ್ತ ಆಕ್ಸಿಜನ್ ಜೊತೆ ವರ್ತನೆ ಮಾಡಿ ಏನತ್ತ ಬೆಂಕಿ ಉಂಟಾಗ್ತದೆ, ಉರಿತದ. ಸ್ವಲ್ಪ ಗಾಳಿಗೆ ಇಟ್ಟರೆ ಸಾಕದು, ಹೊರಗೆ ಇಟ್ಟರೆ ಉರಿತಾವ. ಅದಕ್ಕೆ ಅಂತಾವ. ಅದಕ್ಕೆ ಲೋಹ ಮತ್ತು ಆಕ್ಸಿಜನ್ ಜೊತೆ ಲೋಹದ ಆಕ್ಸೈಡ್ ಅಂತ ನೆನಪಿಡ್ರಿ. ಏನು ಕೊಡ್ತಾವೆ ಹೇಳ್ರಿ? ಲೋಹಗಳ ಆಕ್ಸಿಜನ್ ಜೊತೆ ವರ್ತನೆ ಮಾಡಿದಾಗ ಲೋಹದ ಆಕ್ಸೈಡ್. ಇದು ಒಂದೇ ವಾರ್ಡ್ ನೆನಪಿಡ್ಬೇಕು. ಲೋಹಗಳು ಆಕ್ಸಿಜನ್ ಜೊತೆ ವರ್ತನೆ ಮಾಡಿದಾಗ ಅಥವಾ ಗಾಳಿ ಸಂಗಡ ಜಗಳ ಆಡಿದಾಗ ನೆನಪಿಡ್ರಿ. ನಿಮಗೆ ತಲೆಗೆ ಕುಂಡಿರ್ತದೆ. ಲೋಹದ ಆಕ್ಸೈಡ್ಗಳು ಕೊಡ್ತಾವ ಅಂತ ಅರ್ಥ. ಇದ್ರ ಸಂಗಡ ಜಗಳ ಆಡಿದಾಗ ಗಾಳಿ ಜೊತೆ ಆಕ್ಸಿಜನ್ ಅಥವಾ ಗಾಳಿ ಜೊತೆ ವರ್ತನೆ. ಆಕ್ಸಿಜನ್ ಅಂದ್ರೆ ಓಟೋದು ಬರಿತೀವಲ್ಲ, ಆಕ್ಸಿಜನ್ ಜೊತೆ ವರ್ತನೆ ಮಾಡಿದಾಗ ಏನು ಕೊಡ್ತಾವ ನಮಗೂ? ಲೋಹದ ಆಕ್ಸೈಡ್ಗಳು ಕೊಡ್ತಾವ. ಎಲ್ಲ ಲೋಹಗಳು ಒಂದೇ ಅಲ್ಲ, ಎಲ್ಲ ಲೋಹಗಳು ಲೋಹದ ಆಕ್ಸೈಡ್ಗಳು ಕೊಡ್ತಾವ. ಅದಕ್ಕೆ ಎಕ್ಸಾಂಪಲ್ ಒಂದು ಇಲ್ಲಿ 3 ನೋಡ್ರಿ. ಎಕ್ಸಾಂಪಲ್ ನೋಡ್ರಿ, 3 ಎಕ್ಸಾಂಪಲ್. ಈಗ ಮ್ಯಾಗ್ನೀಷಿಯಮ್ ಅದ ಪ್ಲಸ್ ಆಕ್ಸಿಜನ್. ಮ್ಯಾಗ್ನೀಷಿಯಮ್ ಗಾಳಿಗೆ ತೆರೆದಿಟ್ರಿ ಅಥವಾ ಗಾಳಿದಾಗ ತೊಗೊಂಡು ಉರಿಸಿದೇವಪ್ಪ ಅಂದ್ರೆ ಏನಾಗ್ತದಂದ್ರೆ ಕ್ಷಿಪ್ರವಾಗಿ ಉರಿತದ. ಅದು ಉರಿದ ಏನಾಗ್ತದ? ಈಗ ಬೆಳ್ಳ ಉರಿತದ. ಅದು ಈಗ ಹಚ್ಚದಾಗ ಸುರ್ಸುರು ಬತ್ತಿ ನೋಡ್ರಿ ಇಲ್ಲ, ಆ ಟೈಪ್ ಉರಿತದೆ ಅದನ್ನು ಮ್ಯಾಗ್ನೀಷಿಯಮ್. ಸುರ್ಸುರು ಬತ್ತಿ ಹಿಂಗೆ ಹಚ್ಕೊಂಡು ಹೆಂಗೆ ಓಡಾಡ್ತಿರಲ್ಲ ದೀಪಾವಳಿಗೆ, ಅದೇ ಥರ ಕ್ಷಿಪ್ರವಾಗಿ ಉರಿಯೋದಂದ್ರೆ ಇದೆ. ಮ್ಯಾಗ್ನೀಷಿಯಮ್ ಆಕ್ಸಿಜನ್ ಜೊತೆ ವರ್ತನೆ ಮಾಡಿದಾಗ ಉರಿತದ. ಅದು ಮ್ಯಾಗ್ನೀಷಿಯಮ್ ಆಕ್ಸೈಡ್ ನೋಡ್ರಿ. MgO ಅಂತಂದ್ರೆ ಮ್ಯಾಗ್ನೀಷಿಯಮ್ ಆಕ್ಸೈಡ್. ಇದು ಬ್ಯಾಲೆನ್ಸ್ ಮಾಡೋದು ನೋಡ್ರಿ. ಈ ಕಡೆ 2 ಅವ, ಈ ಕಡೆ ಬಿ 2 ಅದ, 2 ಅವಲ್ಲ. Mgನು 2 ಅವ, ಆಕ್ಸಿಜನ್ 2 ಅವ. ಅದು ಬ್ಯಾಲೆನ್ಸ್ ಆಯ್ತು. ನೆಕ್ಸ್ಟ್ ಕಾಪರ್, ತಾಮ್ರ ನೋಡ್ರಿ ಇಲ್ಲ. ದೇವ್ರ ಮೂರ್ತಿಗಳು ನೋಡ್ರಿ, ದಿನ ಡೈಲಿ ಉಸ್ತಿರ್ಲ ಅವಕ್ಕೆ. ಯಾಕೆ ಹಂಗೆ ಇಡ್ಬೇಕು? ಏನಾಗ್ತದೆ ಹೇಳ್ರಿ? ಕರ್ರಗಾಗ್ತಾವ, ಕಪ್ಪಗಾಗ್ತಾವಲ್ಲ. ಅದಕ್ಕೆ ಅದು ಕಪ್ಪು ಆಕ್ಸೈಡ್ ಉಂಟಾಗ್ತದೆ ಮ್ಯಾಲೆ. ಇಲ್ಲಿ ನೋಡ್ರಿ, ಅದ್ರ ಏನಾಗ್ತಾವ ಅಂದ್ರೆ ತಾಮ್ರದ ಎಲ್ಲ ಏನು ಮಾಡ್ತದೆ? ಕಪ್ಪು ಆಕ್ಸೈಡ್ ಉಂಟಾಗ್ತದೆ. ತೆಳುವಾದ ಲೇಯರ್ ಬರ್ತದೆ. ತೆಳುವಾದ ಪದ್ರ ಮ್ಯಾಗ ಉಂಟಾಗ್ತದೆ. ಅದು ಯಾಕದು ಉಂಟಾಗ್ತದೆ? ಗಾಳಿದಿಂದ ಆಗ್ತದೆ. ಗೊತ್ತಾಯ್ತಾ? ಗಾಳಿಗೆ ನೀವು ಗಾಳಿ ಹೊರಗೆ ಇಟ್ಟಿರ್ತಾರಲ್ಲ, ಗಾಳಿಗೆ ತೆರೆದಿಟ್ರಿಯಪ್ಪ ಅಂದ್ರೆ ಹೆಂಗೆ ಆಗ್ತದೆ? ಗಾಳಿ ಇದ್ದಿದ್ದೆಲ್ಲ ಪ್ಯಾಕ್ ಮಾಡಿಟ್ರಿ ಅಂದ್ರೆ ಅದು ಹೆಂಗೆ ಹಂಗೆ ಇರ್ತದೆ. ಗೊತ್ತಾಯ್ತಾ? ಹೊರಗೆ ಇಟ್ಟಾಗ ಏನಾಗ್ತದೆ? ಈಗ ನೀವೆಲ್ಲ ಚಂದ ಉದ್ದಿರ್ತೀರಿ, ಮತ್ತೆ ಮರ್ದಿನ ನೋಡತ್ತಾರ ಮತ್ತೆ ಹೆಂಗದ ಹಂಗೆ ಆಗಿರ್ತದೆ. ದಿನ ಉದ್ದಬೇಕು ಯಾವ, ಹೌದಾ? ಫಳ ಹೊಡಿಬೇಕಲ್ಲ ದೇವ್ರುಗಳು, ಹೌದಾ? ಅದಕ್ಕಾಗಿ ದಿನ ಹಚ್ಚು ಉಜ್ಜಾತನ ಅದು ಮ್ಯಾಲಿಂದ ಮ್ಯಾಗ್ನೀಷಿಯಮ್ ಆಕ್ಸೈಡ್ ಹೋಗಲ್ಲ. ಅದು ಲೇಯರ್ ಏನಿರ್ತದೆ? ಈಗ ಕಪ್ ಲೇಯರ್ ಬಂದಿರ್ತದೆ, ಅದು ತಿಕ್ಕಿದ್ರೆ ಮಾತ್ರ ಹೋಗ್ತದೆ. ಅದು ಲೇಯರ್ ಯಾಕೆ ಬರ್ತದಪ್ಪ ಅಂದ್ರೆ ಮುಂದೆ ಆಕ್ಸಿಡೇಷನ್ ಆಗೋದು ತಡೆ ಹಿಡಿತದ. ಈಗ ನೋಡ್ರಿ, ತಾಮ್ರಗಳು ಹಂಗೆ ಇಟ್ರಪ್ಪ ಅಂದ್ರೆ ಬರೀ ಕರ್ರಗಾಗಿರ್ತಾವ, ಅಟ್ಟು ಉಳಿತಾವ. ಮುಂದೆ ಮತ್ತೆ ಹಂಗೆ ಕರ್ರಗೆ ಹಾಕೋದು ಪೂರ ಕೊಳತು ಹೋಗಲ್ಲವು. ಈ ಕಬ್ಬಿನ ನೋಡ್ರಿ ಹಂಗೆ ಇಟ್ರೆ ತುಕ್ಕು ಹಿಡಿತಂದ್ರೆ ಕಂಟಿನ್ಯೂ ಅದು ಕರ್ಕೋತ್ ಪೂರ ನಾಶ ಹೋಗ್ತದೆ. ತಾಮ್ರಗಳು ಹಂಗಾಗಲ್ಲ. ಮ್ಯಾಗ ಲೇಯರ್ ಬರ್ತದಲ್ಲ, ಆ ಲೇಯರ್ ಏನದು ಸೇಫ್ಟಿ ಕವಚ ಇದ್ದಪ್ಲಿ. ಅದಕ್ಕೆ ಮುಂದೆ ಏನಾಗ್ತದೆ? ಹಂಗೆ ಗಾಳಿಗೆ ಇಟ್ಟರೆ ಅಂದ್ರೆ ಮುಂದೆ ಅದು ಪೂರ ಅದು ಏನಾಗಲ್ಲ, ಬರೀ ಕರ್ಗಾಗಿಟ್ಟು ಅಟ್ಟೆ ಉಳಿತದೆ. ಮತ್ತು ಉಜ್ಜಿರಿ ಅಂದ್ರೆ ಮತ್ತೆ ಕ್ಲೀನ್ ಆಗ್ತದೆ ಅಷ್ಟೇ. ಅದು
ಅದು ಮುಂದೆ ಕೊರ್ಕೋತ ಹೋಗಂಗಿಲ್ಲ ಕಬ್ಬಿಣ ಥರ. ಅದಕ್ಕೆ ಮ್ಯಾಗ ಅದು ಸೇಫ್ಟಿ ಕವರ್ ಇದ್ದಪ್ಲೆ ಅದನ್ನು ಗುಣನೇ ಅದಕ್ಕೆ. ಯಾಕೆ ಹೊರಗೆ ಗಾಳಿ ತೆರೆದಿಟ್ಟಾಗ ಅದೊಂದು ಕವರ್ ರೆಡಿ ಮಾಡ್ಕೊಂಡು ಕೂತು ಬಿಡ್ತದೆ. ಅದು ಮುಂದೆ ಏನೂ ಆಗಬಾರ್ದು ಅಂತೇಳಿ ಗಾಳಿ ಮತ್ತೆ ಇನ್ನೂ ಹಚ್ಚಿದ್ರು ಏನಾಗಲ್ಲ ಮುಂದೆ, ಅದು ಅಷ್ಟೇ ಉಳಿತದೆ. ಅದಕ್ಕೇನಂತಾರೆ ಅದು ಕಾಪರ್ ಆಕ್ಸೈಡ್ ಅಂತೀವಿ. ಏನದು ಮ್ಯಾಗ ಉಂಟದು. ಇದು ಎಕ್ಸಾಮ್ದಾಗ ಕೇಳಿದ ನೋಡಿ ಕ್ವಶನ್. ಈಗ ಕಾಪರ್ ಆಕ್ಸೈಡ್ ತಾಮ್ರದು ಮೊದಲ ಮ್ಯಾಗ್ನೀಷಿಯಂ ಆಕ್ಸೈಡ್. ಇವು ಭೀ ಮ್ಯಾಗ್ನೀಷಿಯಂ ಆಕ್ಸೈಡ್ ಈಗ ಉರ್ಸೋದಕ್ಕಿಂತ ಗಾಳಿದಲ್ಲಿ ಉರ್ಸೋಕ್ಕಿಂತ ಹಿಂಗೆ ತೊಗೊಂಡು ಹಿಂಗೆ ಕಡ್ಡಿ ಹಿಂಗೆ ಹಚ್ಚಿದ್ರಿಯಪ್ಪ ಅಂದ್ರೆ ಉರಿಯಲ್ ಜಲ್ದಿ ಅದು. ಅದಕ್ಕೆ ಪೇಪರ್ ತೊಗೊಂಡು ತಿಕ್ಕಬೇಕಾಗ್ತದೆ. ತಿಕ್ಕಿಸಿದ್ರೆ ಅದು ಉರಿ ಹಚ್ಚಿದ್ರೆ ಅವಾಗ ಉರಿತದೆ. ಅದು ಅಲ್ಲಿ ತನಕ ಉರಿಯಲ್ಲ. ಯಾಕೆ ಉರಿಯಲ್ಲ ಅಂದರೆ ಅದು ಮ್ಯಾಗ ಏನು ಬಂದಿರ್ತದೆ, ತೆಳುವಾದ ಲೇಯರ್ ಬಂದಿರುತ್ತೆ. ಯಾವ್ದು ಲೇಯರ್ ಅದು ಪದರ? ಆಕ್ಸೈಡ್. ತೆಳುವಾದ ಪದರ ಅದು ಆಕ್ಸೈಡ್ ಉಂಟಿರ್ತದೆ. ತಾಮ್ರದ ಆಕ್ಸೈಡ್ ಅಥವಾ ನೋಡ್ರಿ, ಈಗ ಕಾಪರ್ ಪ್ಲಸ್ ಆಕ್ಸಿಜನ್ ಇರುತ್ತೆ, ಕಾಪರ್ ಆಕ್ಸೈಡ್. ಇದು ಕಾಪರ್ ಕಪ್ಪು ಆಕ್ಸೈಡ್. ಇದು ನೋಡ್ರಿ, ಇದು ಅಲ್ಯೂಮಿನಿಯಂ ಬಿ ನೋಡ್ರಿ ಆಕ್ಸಿಜನ್ ಜೊತೆ ವರ್ತನೆ ಮಾಡಿದಾಗ ಇದನ್ನು ಅಲ್ಯೂಮಿನಿಯಂ ಆಕ್ಸೈಡ್ ಉಂಟಾಗ್ತದೆ. ಇದು ಫಾರ್ಮುಲಾ ನೆನಪಿಡ್ರಿ, ಅಲ್ಯೂಮಿನಿಯಂ ಆಕ್ಸೈಡ್ Al2O3 ಅದ ಅಲ್ಯೂಮಿನಿಯಂ ಆಕ್ಸೈಡ್. ಇದ್ರ ವೇಲೆನ್ಸಿ 3 ಅದಲ್ಲ, ಇದು 3 ಈ ಕಡೆ ಹೋಗ್ತದೆ, ಆಕ್ಸಿಜನ್ 2 ಈ ಕಡೆ ಬಂದಿರ್ತದೆ. ಅದಕ್ಕೆ ಅಲ್ಯೂಮಿನಿಯಂ ಆಕ್ಸೈಡ್. ಇವು 3 ಎಕ್ಸಾಂಪಲ್ ನೆನಪಿಡ್ರಿ. ಅಂದ್ರೆ ಅದು ಲೋಹಗಳು ಗಾಳಿ ಜೊತೆ ವರ್ತನೆ ಮಾಡಿದಾಗ ಅಥವಾ ಆಕ್ಸಿಜನ್ ಜೊತೆ ವರ್ತನೆ ಮಾಡಿದಾಗ ಆಯಾ ಲೋಹದ ಆಕ್ಸೈಡ್ಗಳು ಕೊಡುತ್ತವೆ ಅಂತ ನೆನಪಿಡ್ರಿ. ಅದಕ್ಕೆ ಎಕ್ಸಾಂಪಲ್ ಅಂದರೆ 3: ಮ್ಯಾಗ್ನೀಷಿಯಂ, ಕಾಪರ್, ಅಲ್ಯೂಮಿನಿಯಂ. ಮ್ಯಾಗ್ನೀಷಿಯಂ, ಕಾಪರ್, ಅಲ್ಯೂಮಿನಿಯಂ 3 ನೆನಪಿಡ್ರಿ. ಈಗ ನೆಕ್ಸ್ಟ್ ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯವಾಗಿವೆ. ಮೊದಲ ಫಸ್ಟ್ ನೋಡ್ರಿ, ಫಸ್ಟ್ ಲೆಸನ್ ಹೇಳಿದಾಗೆ ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯವಾಗಿವೆ ಅಂತ ಹೇಳಿವಿ. ಯಾಕೆ ಹೇಳ್ರಿ? ಲೋಹದ ಆಕ್ಸೈಡ್ಗಳು ಯಾಕೆ ಪ್ರತ್ಯಾಮ್ಲೀಯವಾಗ್ಯಾವು? ಈಗ ನೀರಿನಾಗ ಹಾಕಿದೆವು ಅಂತಂದ್ರೆ ಕರಗುತ್ತಾವೆ. ಕರಗಿ ಏನು ಕೊಡ್ತಾವೆ ನಮಗೆ? ಲವಣ ಮತ್ತು ನೀರು ಕೊಡ್ತಾವೆ. ಅದೀಗ ಮತ್ತದು ಇದು ಪ್ರತ್ಯಾಮ್ಲೀಯ ಆಗ್ಯದ ಅಂತ ಚೆಕ್ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಕೆಂಪು ಲಿಟ್ಮಸ್ ತೊಗೊಂಡು ಅದ್ರಾಗ ಎದ್ದು ತೆಗೆದ್ರಿ ಅಪ್ಪ ಅಂದ್ರೆ ಅದೇನಾಗಿರ್ತದೆ? ಕೆಂಪಿದ್ದದು ನೀಲಿ ಆಗ್ತದೆ. ಕೆಂಪಿದ್ದದು ನೀಲಿ ಆಯ್ತು ಅಂದ್ರೆ ಅದೇನಾಗಿರ್ತದೆ ಅಂತ ತಿಳ್ಕೊಬೇಕು? ಪ್ರತ್ಯಾಮ್ಲೀಯಗಳು ಆಗ್ಯಾವತ್ತು. ಯಾವ ಲೋಹಗಳವ? ಲೋಹದ ಆಕ್ಸೈಡ್ಗಳು. ಇವು ಏನೋ ಲೋಹದ ಆಕ್ಸೈಡ್ ಇವು ಅಲ್ಲ, ಇವು ಲೋಹದ ಆಕ್ಸೈಡ್ಗಳು ನೀರಿನಾಗ ಹಾಕಿದ್ರೆ ಅಂದ್ರೆ ಇದು ಪ್ರತ್ಯಾಮ್ಲೀಯಗಳಾಗ್ತಾವೆ. ಪ್ರತ್ಯಾಮ್ಲೀಯ ಯಾಕತ್ತಾವ ಅಂತಂದ್ರೆ ಚೆಕ್ ಮಾಡ್ಬೇಕಾದ್ರೆ ಅದು ಕೆಂಪು ಲಿಟ್ಮಸ್ ಪೇಪರ್ ಹಾಕಿ ನೋಡ್ರಿ. ಇದ್ರೊಳಗೆ ಅದೇನಾಗ್ತದೆ? ನೀಲಿ ಆಯ್ತು ಅಂದ್ರೆ ಇವು ಪ್ರತ್ಯಾಮ್ಲೀಯ ಆಗಿರ್ತಾವೆ. ಅದಕ್ಕೆ ಇವು ಲೋಹದ ಆಕ್ಸೈಡ್ಗಳು ಏನಾಗಿರ್ತಾವೆ? ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ಅಂತ ಕರಿತೀವಿ ನಾವು. ಲೋಹದ ಆಕ್ಸೈಡ್ಗಳು ಇನ್ನೊಂದು ಹೆಸರಿಂದ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು. ಯಾಕೆ? ನೀರಿನಾಗ ಹಾಕಿದಾಗ ಆಮ್ಲ ಮತ್ತು ಪ್ರತ್ಯಾಮ್ಲದ ಜೊತೆ ವರ್ತನೆ ಮಾಡಿದಾಗ ಸೇಮ್ ಬರ್ತಾವೆ. ಈಗ ನೆಕ್ಸ್ಟ್ ನೋಡು, ಉಭಯ ಧರ್ಮಿ ಅಂದರೆ ಅದಕ್ಕೆ ಕರಿತಾರೆ ಉಭಯ ಅಂದರೆ ಎರಡು ಕಡೆ ಅಂತ ಅಂದಂಗೆ ಎರಡು ಕೆಲಸ ಮಾಡ್ತದೆ. ಈಗ ಯಾವುದು ಆಮ್ಲದಗಳನ್ನು ಹಾಕ್ರಿ, ಪ್ರತ್ಯಾಮ್ಲದಾಗನು ಹಾಕ್ರಿ. ಲೋಹಗಳು ಹಾಕಿದಾಗ ಏನು ಮಾಡ್ತಾವೆ? ಲವಣ ಮತ್ತು ನೀರು ಕೊಡ್ತಾವೆ. ಎರಡರದಾಗ ಆಮ್ಲದಾಗ ಹಾಕ್ರೂ ಅದೇ ಬರ್ತದೆ, ಪ್ರತ್ಯಾಮ್ಲದಾಗ ಹಾಕ್ರೂ ಕೊಟ್ಟರೆ ಏನು ಮಾಡ್ತಾವೆ? ಲೋಹಗಳು ಲವಣ ಮತ್ತು ನೀರೇ ಬರ್ತದೆ. ಅದಕ್ಕಾಗಿ ಇಂಥವಕ್ಕೆ ಏನಂತ ಕರಿತೀವಿ? ಉಭಯ ಧರ್ಮಿ. ಉಭಯ ಧರ್ಮಿ ಅಂದರೆ ಎರಡಕ್ಕೆ ಕೆಲಸ ಒಂದೇ ಮಾಡ್ತದೆ. ಈಗ ಕಡೆ ಆಮ್ಲದಾಗ ಹಾಕ್ರಿ, ಪ್ರತ್ಯಾಮ್ಲದಾಗನೂ ಹಾಕ್ರಿ, ಲವಣ ಮತ್ತು ನೀರೇ ಬರ್ತದೆ. ಗೊತ್ತಾಯ್ತಾ? ಕೊಡೋದು ಮತ್ತು ಸೇಮೇ ಪ್ರಾಡಕ್ಟ್ ಬರೋದು. ಎರಡು ಮಿಕ್ಸ್ ಮಾಡಿದಾಗ ಇಲ್ರಿ ನಮ್ಮಲ್ಲಿ ನೋಡ್ರಿ ಲೋಹದ ಪ್ರತ್ಯಾಮ್ಲ ಇಲ್ಲ, ಆಮ್ಲ ಇತ್ತು ಅಂದ್ರೆ ಅದ್ರ ಮಿಕ್ಸ್ ಮಾಡ್ರೆ ಲವಣ ಮತ್ತು ನೀರು ರೆಡಿ ಮಾಡ್ಬೋದು ಅಂತ ಅಂದಂಗೆ. ಗೊತ್ತಾಯ್ತಾ? ಮತ್ತು ಇದು ಆಮ್ಲ ಇರಲಿಲ್ಲ, ಪ್ರತ್ಯಾಮ್ಲ ಜೊತೆಗೆ ಹಾಕಿದಾಗ ಮತ್ತೇನು ಸಿಗ್ತದೆ? ಲವಣ ಮತ್ತು ನೀರೇ ಕೊಡ್ತದೆ. ಅದಕ್ಕೋಸ್ಕರ ಏನಂತ ಕರಿತೀವಿ? ಅದಕ್ಕೆ ಉಭಯ ಧರ್ಮಿ. ಉಭಯ ಅಂದರೆ ಎರಡು ಅಂತ ಗೊತ್ತಾ? ಎರಡು ಒಂದೇ ಪ್ರಾಡಕ್ಟ್ ಕೊಡೋದಕ್ಕೆ ಉಭಯ ಅಂತಾರೆ. ಅದಕ್ಕೆ ಉಭಯ ಧರ್ಮಿಗಳು. ಅವಕ್ಕೆ ಎಕ್ಸಾಂಪಲ್ ನೋಡ್ರಿ, ಅಲ್ಯೂಮಿನಿಯಂ ಆಕ್ಸೈಡ್, ಸತುವಿನ ಆಕ್ಸೈಡ್ ಮತ್ತು ಕೆಲವು ಲೋಹದ ಆಕ್ಸೈಡ್ಗಳವ. ಅವೇನು ಮಾಡ್ತಾವೆ ಅಂದ್ರೆ ಆಮ್ಲೀಯ ಹಾಗೂ ನೋಡ್ರಿ ಆಮ್ಲೀಯ ಹಾಗೂ ಪ್ರತ್ಯಾಮ್ಲೀಯ ಗುಣಗಳೆರಡನ್ನು ಪ್ರದರ್ಶನ ಮಾಡ್ತಾವೆ. ಆಮ್ಲೀಯ ಹಾಗೂ ಪ್ರತ್ಯಾಮ್ಲೀಯ ಎರಡುಗಳು ಏನು ಮಾಡ್ತಾವೆ? ಗುಣಗಳು ಪ್ರದರ್ಶನ ಮಾಡ್ತಾವೆ. ತಿಳಿತಾ? ಇಲ್ಲ ನೋಡ್ರಿ, ಇವು ಅಲ್ಯೂಮಿನಿಯಂ ಆಕ್ಸೈಡ್, ಸತುವಿನ ಆಕ್ಸೈಡ್, ಕೆಲವು ಲೋಹದ ಆಕ್ಸೈಡ್. ಆಮ್ಲೀಯ ಇದು ನೋಡ್ರಿ, ಆಮ್ಲೀಯ ಪ್ರತ್ಯಾಮ್ಲೀಯ ಗುಣಗಳೆರಡು. ಆಮ್ಲದ ಗುಣ ಮತ್ತು ಪ್ರತ್ಯಾಮ್ಲದ ಗುಣ ಎರಡು ಗುಣಗಳನ್ನು ಯಾವ ತೋರಿಸ್ತಾವಲ್ಲ, ಆಮ್ಲದ ಗುಣನೂ ಇರಬೇಕು ಮತ್ತು ಪ್ರತ್ಯಾಮ್ಲದ ಗುಣಗಳು ಯಾವ ತೋರಿಸ್ತಾವ ಅಂತವಕ್ಕೆ ಏನಂತ ಕರಿತೀವಿ? ಉಭಯ ಧರ್ಮಿ. ಇದು ಎಕ್ಸಾಮ್ದಾಗ ಕೇಳಿದ್ದು ಇಂಪಾರ್ಟೆಂಟ್ ನೋಡು. ಉಭಯ ಧರ್ಮಿ ಅಂದರೆ ಇಂಗ್ಲೀಷ್ನಾಗ ಎಂಪೋಟೆರಿಕ್ ಅಂತಾರೆ. ಎಂಪೋಟೆರಿಕ್ ಆಕ್ಸೈಡ್ ಎಂದರೇನು? ಇವು ಉದಾಹರಣೆ ಕೊಡ್ರಿ ಅಂದರೆ ಇವು ಬರೀಬೇಕು ಉದಾಹರಣೆಗಳು. ಎಕ್ಸಾಮ್ ಬಂದಿದೆ ಕ್ವಶನ್, ಭಾಳ ಸರಿ ರಿಪೀಟ್ ಆಗಿದೆ ಅಂದ್ರೆ ಕ್ವಶನ್ ಇದೆ. ಉಭಯ ಧರ್ಮಿಗಳೆಂದರೇನು? ಉದಾಹರಣೆ ಕೊಡಿರಿ ಅಂತ ಇವು ಕೇಳ್ಯಾರ. ಈಗ ಲೋಹಗಳು ಗಾಳಿ ಜೊತೆ ವರ್ತನೆ ಮಾಡಿದಾಗ ಏನು ಕೊಡ್ತಾವ ಅಂತಂದ್ರೆ ಲೋಹದ ಆಕ್ಸೈಡ್ಗಳನ್ನು ಕೊಡುತ್ತವೆ. ಉದಾಹರಣೆ ಅಂತ ಕೇಳಿದ್ರೆ ಇವು ಬರಿಬೇಕಷ್ಟೇ. ಸಿಂಪಲ್ ಸಣ್ಣ ಸಣ್ಣ ಮ್ಯಾಗ್ನೀಷಿಯಂ, ಕಾಪರ್, ಅಲ್ಯೂಮಿನಿಯಂ ಬರೆಯೋಕೆ ಏನು ಮಾಡಬೇಕು ಅಂದರೆ ಆಕ್ಸಿಜನ್ ಹಾಕಬೇಕು, ಅದ್ರಿಂದ ಲೋಹದ ಆಕ್ಸೈಡ್ಗಳು ಕೊಡ್ತಾವೆ ನಮ್ಗೆ. ಇಷ್ಟು ಗೊತ್ತಿದ್ರೆ ಸಾಕು. ಇವು ಗಾಳಿ ಜೊತೆ ವರ್ತನೆ ಮಾಡಿದಾಗ ಉಭಯ ಧರ್ಮಿ ಅಂತಂದ್ರೆ ಗೊತ್ತಾಯ್ತಾ? ಎರಡು ಆಮ್ಲ ಮತ್ತು ಪ್ರತ್ಯಾಮ್ಲೀಯ ಗುಣಗಳು ಎರಡನ್ನು ಹೊಂದಿರುವುದಕ್ಕೆ ಏನಂತ ಕರಿತೀವಿ? ಉಭಯ ಧರ್ಮಿ. ಅವಕ್ಕೆ ಅಲ್ಯೂಮಿನಿಯಂ ಆಕ್ಸೈಡ್, ಸತುವಿನ ಆಕ್ಸೈಡ್ ಉದಾಹರಣೆಗಳು. ಅಲ್ಯೂಮಿನಿಯಂ ಆಕ್ಸೈಡ್, ಸತುವಿನ ಆಕ್ಸೈಡ್, ಅಲ್ಯೂಮಿನಿಯಂ ಆಕ್ಸೈಡ್, ಸತುವಿನ ಆಕ್ಸೈಡ್.